ಹುನಗುಂದ ಮತಕ್ಷೇತ್ರದ ಹುನಗುಂದ ಹಾಗೂ ಇಳಕಲ್ ತಾಲೂಕಿನ ಇವತ್ತು ನಮ್ಮ 5 ಗ್ಯಾರಂಟಿಗಳ ಅನುಷ್ಠಾನ ಸಮಿತಿಯನ್ನು ಇವತ್ತೇನು ನಮ್ಮ ಕರ್ನಾಟಕ ಸರ್ಕಾರ, ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಂಥ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿಗಳಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಏನು ನಾವು ಚುನಾವಣೆ ಪೂರ್ವದಲ್ಲಿ ಈ ರಾಜ್ಯದ ಜನರಿಗೆ ಮಾತನ್ನು ಕೊಟ್ಟಿದ್ವಿ, ನಾವು 5 ಗ್ಯಾರಂಟಿಗಳನ್ನು ಕೊಡ್ತೀವಿ ಅಂತೇಳಿ. ಆ 5 ಗ್ಯಾರಂಟಿಗಳನ್ನು ಇವತ್ತು ಸಮರ್ಪಕವಾಗಿ 2 ವರ್ಷಗಳಾಯಿತು ಇವತ್ತು ಜನರಿಗೆ ನೀಡ್ತಾ ಇವತ್ತು ಸರ್ಕಾರ ಮುಂದುವರೆದಿದೆ. ಅದರಲ್ಲಿ ಇವತ್ತು ಸಾರಿಗೆ ಇಲಾಖೆ ಶಕ್ತಿ ಯೋಜನೆ ಸುಮಾರು 5 ಕೋಟಿಗೂ ಹೆಚ್ಚು ಇವತ್ತು ಒಂದು ಆದಾಯವನ್ನು ಇವತ್ತು ಸರ್ಕಾರ ಗಳಿಸಿದ್ದಕ್ಕೆ ನಾಳೆ ದಿವಸ ದಿನಾಂಕ 14ನೇ ತಾರೀಕು ಕೂಡ ಆ ಒಂದು ಸಂಭ್ರಮವನ್ನು ಕೂಡ ಇವತ್ತು ರಾಜ್ಯಾದ್ಯಂತ ಮಾಡ್ತಾಯಿದ್ವಿ. ಭಾಳ ಯಶಸ್ವಿಯಾಗಿ ಜನರಿಗೆ ಇವತ್ತು ನೇರವಾಗಿ ಅವರ ಮನೆಗೆ ತಲುಪುವಂಥ ಯೋಜನೆ ಇವತ್ತು ನಮ್ಮ ಗೃಹಲಕ್ಷ್ಮಿ ಆಗಿರ್ಬೋದು, ಗೃಹ ಜ್ಯೋತಿ ಆಗಿರ್ಬೋದು, ಶಕ್ತಿ ಯೋಜನೆ ಆಗಿರ್ಬೋದು, ಯುವ ನಿಧಿ ಆಗಿರ್ಬೋದು, ಅನ್ನಭಾಗ್ಯ. ಇವತ್ತು ಏನು ನಮ್ಮ ಸರ್ಕಾರ ಮಾತು ಕೊಟ್ಟಿದ್ವಿ, ನಾವು 5 ಕೆಜಿ ಅಲ್ಲ 10 ಕೆಜಿ ಕೊಡ್ತೀವಿ ಅಂತೇಳಿ. 10 ಕೆಜಿಯನ್ನು ಕೂಡ ಇವತ್ತು ಸಮರ್ಪಕವಾಗಿ ಜನರಿಗೆ ಮುಟ್ಟಿಸುವಂಥ ಕೆಲಸ ಇವತ್ತು ನಮ್ಮ ಸರ್ಕಾರ ಮಾಡ್ತಾಯಿದೆ. ಆ ಅನುಷ್ಠಾನ ಸಮಿತಿಯನ್ನು ಏನು ಇವತ್ತು ತಾಲೂಕಿಗೆ ಅಧ್ಯಕ್ಷರನ್ನು, ಒಬ್ಬ ಅಧ್ಯಕ್ಷ, ಅವ್ರ ಜೊತೆಗೆ 14 ಜನ ಸದಸ್ಯರನ್ನು, ಇದು ಒಂದು ನಿಯಂತ್ರಣವನ್ನು ಮಾಡೋದಕ್ಕೆ ಯಾವುದೇ ರೀತಿ ದುರ್ಬಳಕೆ ಆಗಬಾರ್ದು ಅನ್ನೋ ಉದ್ದೇಶದಿಂದ, ಜನರಿಗೆ ಮುಟ್ಟುತ್ತಾ ಇಲ್ಲೋದನ್ನು ಮಾಡಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಪ್ರತಿ ತಾಲೂಕಕ್ಕೆ ಇವತ್ತು ಅನುಷ್ಠಾನ ಸಮಿತಿಯ ಅಧ್ಯಕ್ಷರನ್ನು ನೇಮಕ ಮಾಡಿದರು. ಇವತ್ತು ಹುನಗುಂದ ತಾಲೂಕಕ್ಕೆ ನಮ್ಮ ನೂರಂಗೌಡ ಕಲ್ಗುಡಿ ಅವ್ರನ್ನ ಇಲ್ಲಿ ಅಧ್ಯಕ್ಷರಾಗಿ ಮಾಡಿದ್ದೀವಿ. ಮತ್ತು ಇಳಕಲ್ ತಾಲೂಕಕ್ಕೆ ನಮ್ಮ ಮಾಂತೇಶ್ ಹಣ್ಣಾಳ್ ಅವರು, ಮಾಜಿ ನಗರಸಭೆಯ ಉಪಾಧ್ಯಕ್ಷರು, ಇವತ್ತು ಆ ಕಚೇರಿ ಕೂಡ ಇವತ್ತು ಉದ್ಘಾಟನೆ ಮಾಡಿ ಬಂದಿದ್ದೀನಿ. ಇವತ್ತು ಎರಡೂ ಕೂಡ ಇವತ್ತು ಸಮರ್ಪಕವಾಗಿ ನಮ್ಮ ಮತಕ್ಷೇತ್ರದಲ್ಲಿ 5 ಯೋಜನೆಗಳು ಭಾಳ ಸಮರ್ಪಕವಾಗಿ ಜನರಿಗೆ ಮುಟ್ಟಿಸುವಂಥ ಕೆಲಸ ಇವತ್ತು ನಮ್ಮ ಸರ್ಕಾರ, ನಮ್ಮ ತಾಲೂಕು ಆಡಳಿತ ಇವತ್ತು ಮಾಡ್ತಾಯಿದೆ. ಯಾಕಂದರೆ ಇದರಲ್ಲಿ ಆಡಳಿತ ಅಧಿಕಾರಿಗಳು ಭಾಳ ಕರ್ತವ್ಯ ಇದೆ. ಯಾಕಂದರೆ ಅಧಿಕಾರಿಗಳು ನಾವು ಏನೇ ಯೋಜನೆಗಳಂತಂದ್ರೆ ಅದನ್ನು ಸಮರ್ಪಕವಾಗಿ ಮುಟ್ಟಿಸುವಂಥ ಕೆಲಸ ಇವತ್ತು ನಮ್ಮ ಕಾರ್ಯಾಂಗ ಮಾಡಬೇಕಾಗುತ್ತೆ. ಹುನಗುಂದ ಮತಕ್ಷೇತ್ರದ ಹುನಗುಂದ ಹಾಗೂ ಇಳಕಲ್ ತಾಲೂಕಿನ ಇವತ್ತು ನಮ್ಮ 5 ಗ್ಯಾರಂಟಿಗಳ ಅನುಷ್ಠಾನ ಸಮಿತಿಯನ್ನು ಇವತ್ತೇನು ನಮ್ಮ ಕರ್ನಾಟಕ ಸರ್ಕಾರ, ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಂಥ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿಗಳಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಏನು ನಾವು ಚುನಾವಣೆ ಪೂರ್ವದಲ್ಲಿ ಈ ರಾಜ್ಯದ ಜನರಿಗೆ ಮಾತನ್ನು ಕೊಟ್ಟಿದ್ವಿ, ನಾವು 5 ಗ್ಯಾರಂಟಿಗಳನ್ನು ಕೊಡ್ತೀವಿ ಅಂತೇಳಿ. ಆ 5 ಗ್ಯಾರಂಟಿಗಳನ್ನು ಇವತ್ತು ಸಮರ್ಪಕವಾಗಿ 2 ವರ್ಷಗಳಾಯಿತು ಇವತ್ತು ಜನರಿಗೆ ನೀಡ್ತಾ ಇವತ್ತು ಸರ್ಕಾರ ಮುಂದುವರೆದಿದೆ. ಅದರಲ್ಲಿ ಇವತ್ತು ಸಾರಿಗೆ ಇಲಾಖೆ ಶಕ್ತಿ ಯೋಜನೆ ಸುಮಾರು 5 ಕೋಟಿಗೂ ಹೆಚ್ಚು ಇವತ್ತು ಒಂದು ಆದಾಯವನ್ನು ಇವತ್ತು ಸರ್ಕಾರ ಗಳಿಸಿದ್ದಕ್ಕೆ ನಾಳೆ ದಿವಸ ದಿನಾಂಕ 14ನೇ ತಾರೀಕು ಕೂಡ ಆ ಒಂದು ಸಂಭ್ರಮವನ್ನು ಕೂಡ ಇವತ್ತು ರಾಜ್ಯಾದ್ಯಂತ ಮಾಡ್ತಾಯಿದ್ವಿ. ಭಾಳ ಯಶಸ್ವಿಯಾಗಿ ಜನರಿಗೆ ಇವತ್ತು ನೇರವಾಗಿ ಅವರ ಮನೆಗೆ ತಲುಪುವಂಥ ಯೋಜನೆ ಇವತ್ತು ನಮ್ಮ ಗೃಹಲಕ್ಷ್ಮಿ ಆಗಿರ್ಬೋದು, ಗೃಹ ಜ್ಯೋತಿ ಆಗಿರ್ಬೋದು, ಶಕ್ತಿ ಯೋಜನೆ ಆಗಿರ್ಬೋದು, ಯುವ ನಿಧಿ ಆಗಿರ್ಬೋದು, ಅನ್ನಭಾಗ್ಯ. ಇವತ್ತು ಏನು ನಮ್ಮ ಸರ್ಕಾರ ಮಾತು ಕೊಟ್ಟಿದ್ವಿ, ನಾವು 5 ಕೆಜಿ ಅಲ್ಲ 10 ಕೆಜಿ ಕೊಡ್ತೀವಿ ಅಂತೇಳಿ. 10 ಕೆಜಿಯನ್ನು ಕೂಡ ಇವತ್ತು ಸಮರ್ಪಕವಾಗಿ ಜನರಿಗೆ ಮುಟ್ಟಿಸುವಂಥ ಕೆಲಸ ಇವತ್ತು ನಮ್ಮ ಸರ್ಕಾರ ಮಾಡ್ತಾಯಿದೆ. ಆ ಅನುಷ್ಠಾನ ಸಮಿತಿಯನ್ನು ಏನು ಇವತ್ತು ತಾಲೂಕಿಗೆ ಅಧ್ಯಕ್ಷರನ್ನು, ಒಬ್ಬ ಅಧ್ಯಕ್ಷ, ಅವ್ರ ಜೊತೆಗೆ 14 ಜನ ಸದಸ್ಯರನ್ನು, ಇದು ಒಂದು ನಿಯಂತ್ರಣವನ್ನು ಮಾಡೋದಕ್ಕೆ ಯಾವುದೇ ರೀತಿ ದುರ್ಬಳಕೆ ಆಗಬಾರ್ದು ಅನ್ನೋ ಉದ್ದೇಶದಿಂದ, ಜನರಿಗೆ ಮುಟ್ಟುತ್ತಾ ಇಲ್ಲೋದನ್ನು ಮಾಡಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಪ್ರತಿ ತಾಲೂಕಕ್ಕೆ ಇವತ್ತು ಅನುಷ್ಠಾನ ಸಮಿತಿಯ ಅಧ್ಯಕ್ಷರನ್ನು ನೇಮಕ ಮಾಡಿದರು. ಇವತ್ತು ಹುನಗುಂದ ತಾಲೂಕಕ್ಕೆ ನಮ್ಮ ನೂರಂಗೌಡ ಕಲ್ಗುಡಿ ಅವ್ರನ್ನ ಇಲ್ಲಿ ಅಧ್ಯಕ್ಷರಾಗಿ ಮಾಡಿದ್ದೀವಿ. ಮತ್ತು ಇಳಕಲ್ ತಾಲೂಕಕ್ಕೆ ನಮ್ಮ ಮಾಂತೇಶ್ ಹಣ್ಣಾಳ್ ಅವರು, ಮಾಜಿ ನಗರಸಭೆಯ ಉಪಾಧ್ಯಕ್ಷರು, ಇವತ್ತು ಆ ಕಚೇರಿ ಕೂಡ ಇವತ್ತು ಉದ್ಘಾಟನೆ ಮಾಡಿ ಬಂದಿದ್ದೀನಿ. ಇವತ್ತು ಎರಡೂ ಕೂಡ ಇವತ್ತು ಸಮರ್ಪಕವಾಗಿ ನಮ್ಮ ಮತಕ್ಷೇತ್ರದಲ್ಲಿ 5 ಯೋಜನೆಗಳು ಭಾಳ ಸಮರ್ಪಕವಾಗಿ ಜನರಿಗೆ ಮುಟ್ಟಿಸುವಂಥ ಕೆಲಸ ಇವತ್ತು ನಮ್ಮ ಸರ್ಕಾರ, ನಮ್ಮ ತಾಲೂಕು ಆಡಳಿತ ಇವತ್ತು ಮಾಡ್ತಾಯಿದೆ. ಯಾಕಂದರೆ ಇದರಲ್ಲಿ ಆಡಳಿತ ಅಧಿಕಾರಿಗಳು ಭಾಳ ಕರ್ತವ್ಯ ಇದೆ. ಯಾಕಂದರೆ ಅಧಿಕಾರಿಗಳು ನಾವು ಏನೇ ಯೋಜನೆಗಳಂತಂದ್ರೆ ಅದನ್ನು ಸಮರ್ಪಕವಾಗಿ ಮುಟ್ಟಿಸುವಂಥ ಕೆಲಸ ಇವತ್ತು ನಮ್ಮ ಕಾರ್ಯಾಂಗ ಮಾಡಬೇಕಾಗುತ್ತೆ. ಹುನಗುಂದ ಮತಕ್ಷೇತ್ರದ ಹುನಗುಂದ ಹಾಗೂ ಇಳಕಲ್ ತಾಲೂಕಿನ ಇವತ್ತು ನಮ್ಮ 5 ಗ್ಯಾರಂಟಿಗಳ ಅನುಷ್ಠಾನ ಸಮಿತಿಯನ್ನು ಇವತ್ತೇನು ನಮ್ಮ ಕರ್ನಾಟಕ ಸರ್ಕಾರ, ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಂಥ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿಗಳಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಏನು ನಾವು ಚುನಾವಣೆ ಪೂರ್ವದಲ್ಲಿ ಈ ರಾಜ್ಯದ ಜನರಿಗೆ ಮಾತನ್ನು ಕೊಟ್ಟಿದ್ವಿ, ನಾವು 5 ಗ್ಯಾರಂಟಿಗಳನ್ನು ಕೊಡ್ತೀವಿ ಅಂತೇಳಿ. ಆ 5 ಗ್ಯಾರಂಟಿಗಳನ್ನು ಇವತ್ತು ಸಮರ್ಪಕವಾಗಿ 2 ವರ್ಷಗಳಾಯಿತು
ಇವತ್ತು ಜನರಿಗೆ ನೀಡ್ತಾ ಇವತ್ತು ಸರ್ಕಾರ ಮುಂದುವರೆದಿದೆ. ಅದರಲ್ಲಿ ಇವತ್ತು ಸಾರಿಗೆ ಇಲಾಖೆ ಶಕ್ತಿ ಯೋಜನೆ ಸುಮಾರು 5 ಕೋಟಿಗೂ ಹೆಚ್ಚು ಇವತ್ತು ಒಂದು ಆದಾಯವನ್ನು ಇವತ್ತು ಸರ್ಕಾರ ಗಳಿಸಿದ್ದಕ್ಕೆ ನಾಳೆ ದಿವಸ ದಿನಾಂಕ 14ನೇ ತಾರೀಕು ಕೂಡ ಆ ಒಂದು ಸಂಭ್ರಮವನ್ನು ಕೂಡ ಇವತ್ತು ರಾಜ್ಯಾದ್ಯಂತ ಮಾಡ್ತಾ ಇದ್ದೀವಿ. ಭಾಳ ಯಶಸ್ವಿಯಾಗಿ ಜನರಿಗೆ ಇವತ್ತು ನೇರವಾಗಿ ಅವರ ಮನೆಗೆ ತಲುಪುವಂಥ ಯೋಜನೆ ಇವತ್ತು ನಮ್ಮ ಗೃಹಲಕ್ಷ್ಮಿ ಆಗಿರ್ಬೋದು, ಗೃಹಜ್ಯೋತಿ ಆಗಿರ್ಬೋದು, ಶಕ್ತಿ ಯೋಜನೆ ಆಗಿರ್ಬೋದು, ಯುವ ನಿಧಿ ಆಗಿರ್ಬೋದು, ಅನ್ನಭಾಗ್ಯ. ಇವತ್ತು ಏನು ನಮ್ಮ ಸರ್ಕಾರ ಮಾತು ಕೊಟ್ಟಿದ್ವಿ, ನಾವು 5 kg ಅಲ್ಲ 10 kg ಅಕ್ಕಿ ಕೊಡ್ತೀವಿ ಅಂತೇಳಿ 10 kgಯನ್ನು ಕೂಡ ಇವತ್ತು ಸಮರ್ಪಕವಾಗಿ ಜನರಿಗೆ ಮುಟ್ಟಿಸುವಂಥ ಕೆಲಸ ಇವತ್ತು ನಮ್ಮ ಸರ್ಕಾರ ಮಾಡ್ತಾ ಇದೆ. ಆ ಅನುಷ್ಠಾನ ಸಮಿತಿಯನ್ನು ಏನು ಇವತ್ತು ತಾಲೂಕಿಗೆ ಅಧ್ಯಕ್ಷರನ್ನು, ಒಬ್ಬ ಅಧ್ಯಕ್ಷ ಅವ್ರ ಜೊತೆಗೆ 14 ಜನ ಸದಸ್ಯರನ್ನು, ಇದು ಒಂದು ನಿಯಂತ್ರಣವನ್ನು ಮಾಡೋದಕ್ಕೆ ಯಾವುದೇ ರೀತಿ ದುರ್ಬಳಕೆ ಆಗಬಾರ್ದು ಅನ್ನೋ ಉದ್ದೇಶದಿಂದ, ಜನರಿಗೆ ಮುಟ್ಟುತ್ತಾ ಇಲ್ಲೋದನ್ನು ಮಾಡಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಪ್ರತಿ ತಾಲೂಕಕ್ಕೆ ಇವತ್ತು ಅನುಷ್ಠಾನ ಸಮಿತಿಯ ಅಧ್ಯಕ್ಷರನ್ನು ನೇಮಕ ಮಾಡಿದರು. ಇವತ್ತು ಹುನಗುಂದ ತಾಲೂಕಕ್ಕೆ ನಮ್ಮ ನೂರುಂಗೌಡ ಕಲ್ಗುಡಿ ಅವ್ರನ್ನ ಇಲ್ಲಿ ಅಧ್ಯಕ್ಷರಾಗಿ ಮಾಡಿದ್ದೀವಿ. ಮತ್ತು ಇಳಕಲ್ ತಾಲೂಕಕ್ಕೆ ನಮ್ಮ ಮಾಂತೇಶ್ ಹಣ್ಣಾಳ್ ಅವರು ಮಾಜಿ ನಗರಸಭೆಯ ಉಪಾಧ್ಯಕ್ಷರು, ಇವತ್ತು ಆ ಕಚೇರಿ ಕೂಡ ಇವತ್ತು ಉದ್ಘಾಟನೆ ಮಾಡಿ ಬಂದಿದ್ದೀನಿ. ಇವತ್ತು ಎರಡೂ ಕೂಡ ಇವತ್ತು ಸಮರ್ಪಕವಾಗಿ ನಮ್ಮ ಮತಕ್ಷೇತ್ರದಲ್ಲಿ 5 ಯೋಜನೆಗಳು ಭಾಳ ಸಮರ್ಪಕವಾಗಿ ಜನರಿಗೆ ಮುಟ್ಟಿಸುವಂಥ ಕೆಲಸ ಇವತ್ತು ನಮ್ಮ ಸರ್ಕಾರ, ನಮ್ಮ ತಾಲೂಕು ಆಡಳಿತ ಇವತ್ತು ಮಾಡ್ತಾ ಇದೆ. ಯಾಕಂದರೆ ಇದರಲ್ಲಿ ಆಡಳಿತ ಅಧಿಕಾರಿಗಳು ಭಾಳ ಕರ್ತವ್ಯ ಇದೆ. ಯಾಕಂದರೆ ಅಧಿಕಾರಿಗಳು ನಾವು ಏನೇ ಯೋಜನೆಗಳಂತಂದ್ರೆ ಅದನ್ನು ಸಮರ್ಪಕವಾಗಿ ಮುಟ್ಟಿಸುವಂಥ ಕೆಲಸ ಇವತ್ತು ನಮ್ಮ ಕಾರ್ಯಾಂಗ ಮಾಡಬೇಕಾಗುತ್ತೆ. ಹುನಗುಂದ ಮತಕ್ಷೇತ್ರದ ಹುನಗುಂದ ಹಾಗೂ ಇಳಕಲ್ ತಾಲೂಕಿನ ಇವತ್ತು ನಮ್ಮ 5 ಗ್ಯಾರಂಟಿಗಳ ಅನುಷ್ಠಾನ ಸಮಿತಿಯನ್ನು ಇವತ್ತೇನು ನಮ್ಮ ಕರ್ನಾಟಕ ಸರ್ಕಾರ, ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಂಥ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿಗಳಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಏನು ನಾವು ಚುನಾವಣೆ ಪೂರ್ವದಲ್ಲಿ ಈ ರಾಜ್ಯದ ಜನರಿಗೆ ಮಾತನ್ನು ಕೊಟ್ಟಿದ್ವಿ, ನಾವು 5 ಗ್ಯಾರಂಟಿಗಳನ್ನು ಕೊಡ್ತೀವಿ ಅಂತೇಳಿ. ಆ 5 ಗ್ಯಾರಂಟಿಗಳನ್ನು ಇವತ್ತು ಸಮರ್ಪಕವಾಗಿ 2 ವರ್ಷಗಳಾಯಿತು ಇವತ್ತು ಜನರಿಗೆ ನೀಡ್ತಾ ಇವತ್ತು ಸರ್ಕಾರ ಮುಂದುವರೆದಿದೆ. ಅದರಲ್ಲಿ ಇವತ್ತು ಸಾರಿಗೆ ಇಲಾಖೆ ಶಕ್ತಿ ಯೋಜನೆ ಸುಮಾರು 5 ಕೋಟಿಗೂ ಹೆಚ್ಚು ಇವತ್ತು ಒಂದು ಆದಾಯವನ್ನು ಇವತ್ತು ಸರ್ಕಾರ ಗಳಿಸಿದ್ದಕ್ಕೆ ನಾಳೆ ದಿವಸ ದಿನಾಂಕ 14ನೇ ತಾರೀಕು ಕೂಡ ಆ ಒಂದು ಸಂಭ್ರಮವನ್ನು ಕೂಡ ಇವತ್ತು ರಾಜ್ಯಾದ್ಯಂತ ಮಾಡ್ತಾ ಇದ್ದೀವಿ. ಭಾಳ ಯಶಸ್ವಿಯಾಗಿ ಜನರಿಗೆ ಇವತ್ತು ನೇರವಾಗಿ ಅವರ ಮನೆಗೆ ತಲುಪುವಂಥ ಯೋಜನೆ ಇವತ್ತು ನಮ್ಮ ಗೃಹಲಕ್ಷ್ಮಿ ಆಗಿರ್ಬೋದು, ಗೃಹಜ್ಯೋತಿ ಆಗಿರ್ಬೋದು, ಶಕ್ತಿ ಯೋಜನೆ ಆಗಿರ್ಬೋದು, ಯುವ ನಿಧಿ ಆಗಿರ್ಬೋದು, ಅನ್ನಭಾಗ್ಯ. ಇವತ್ತು ಏನು ನಮ್ಮ ಸರ್ಕಾರ ಮಾತು ಕೊಟ್ಟಿದ್ವಿ, ನಾವು 5 kg ಅಲ್ಲ 10 kg ಅಕ್ಕಿ ಕೊಡ್ತೀವಿ ಅಂತೇಳಿ 10 kgಯನ್ನು ಕೂಡ ಇವತ್ತು ಸಮರ್ಪಕವಾಗಿ ಜನರಿಗೆ ಮುಟ್ಟಿಸುವಂಥ ಕೆಲಸ ಇವತ್ತು ನಮ್ಮ ಸರ್ಕಾರ ಮಾಡ್ತಾ ಇದೆ. ಆ ಅನುಷ್ಠಾನ ಸಮಿತಿಯನ್ನು ಏನು ಇವತ್ತು ತಾಲೂಕಿಗೆ ಅಧ್ಯಕ್ಷರನ್ನು, ಒಬ್ಬ ಅಧ್ಯಕ್ಷ ಅವ್ರ ಜೊತೆಗೆ 14 ಜನ ಸದಸ್ಯರನ್ನು, ಇದು ಒಂದು ನಿಯಂತ್ರಣವನ್ನು ಮಾಡೋದಕ್ಕೆ ಯಾವುದೇ ರೀತಿ ದುರ್ಬಳಕೆ ಆಗಬಾರ್ದು ಅನ್ನೋ ಉದ್ದೇಶದಿಂದ, ಜನರಿಗೆ ಮುಟ್ಟುತ್ತಾ ಇಲ್ಲೋದನ್ನು ಮಾಡಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಪ್ರತಿ ತಾಲೂಕಕ್ಕೆ ಇವತ್ತು ಅನುಷ್ಠಾನ ಸಮಿತಿಯ ಅಧ್ಯಕ್ಷರನ್ನು ನೇಮಕ ಮಾಡಿದರು. ಇವತ್ತು ಹುನಗುಂದ ತಾಲೂಕಕ್ಕೆ ನಮ್ಮ ನೂರುಂಗೌಡ ಕಲ್ಗುಡಿ ಅವ್ರನ್ನ ಇಲ್ಲಿ ಅಧ್ಯಕ್ಷರಾಗಿ ಮಾಡಿದ್ದೀವಿ. ಮತ್ತು ಇಳಕಲ್ ತಾಲೂಕಕ್ಕೆ ನಮ್ಮ ಮಾಂತೇಶ್ ಹಣ್ಣಾಳ್ ಅವರು ಮಾಜಿ ನಗರಸಭೆಯ ಉಪಾಧ್ಯಕ್ಷರು, ಇವತ್ತು ಆ ಕಚೇರಿ ಕೂಡ ಇವತ್ತು ಉದ್ಘಾಟನೆ ಮಾಡಿ ಬಂದಿದ್ದೀನಿ. ಇವತ್ತು ಎರಡೂ ಕೂಡ ಇವತ್ತು ಸಮರ್ಪಕವಾಗಿ ನಮ್ಮ ಮತಕ್ಷೇತ್ರದಲ್ಲಿ 5 ಯೋಜನೆಗಳು ಭಾಳ ಸಮರ್ಪಕವಾಗಿ ಜನರಿಗೆ ಮುಟ್ಟಿಸುವಂಥ ಕೆಲಸ ಇವತ್ತು ನಮ್ಮ ಸರ್ಕಾರ, ನಮ್ಮ ತಾಲೂಕು ಆಡಳಿತ ಇವತ್ತು ಮಾಡ್ತಾ ಇದೆ. ಯಾಕಂದರೆ ಇದರಲ್ಲಿ ಆಡಳಿತ ಅಧಿಕಾರಿಗಳು ಭಾಳ ಕರ್ತವ್ಯ ಇದೆ. ಯಾಕಂದರೆ ಅಧಿಕಾರಿಗಳು ನಾವು ಏನೇ ಯೋಜನೆಗಳಂತಂದ್ರೆ ಅದನ್ನು ಸಮರ್ಪಕವಾಗಿ ಮುಟ್ಟಿಸುವಂಥ ಕೆಲಸ ಇವತ್ತು ನಮ್ಮ ಕಾರ್ಯಾಂಗ ಮಾಡಬೇಕಾಗುತ್ತೆ.